ಮೂರನೇ ರ್ಯಾಂಕ್ ನಮ್ಮದಾಗಲಿ, 5ನೇ ರ್ಯಾಂಕ್ ಮತ್ತು ಬಂಗಾರದ ಪದಕವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿ ಅವರು ಜೋರಾದ ಚಪ್ಪಾಳೆ ಕೊಡಿ. ಈಗ ಸವಿತಾ ಗುಡ್ಡಮನಿಯವರು ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಮತ್ತು ಬಂಗಾರದ ಪದಕವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿ ಸಹೋದರಿ. ಕೆಶೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಕಾವೇರಿ ಚಲವಾದಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಭಾರತಿ ಕಡ್ಕೋಳ್ ದಯವಿಟ್ಟು ವೇದಿಕೆ ಬರಬೇಕು. ಕೆಶೆಟ್ ಪರೀಕ್ಷೆಯನ್ನ MSW ವಿಭಾಗದಲ್ಲಿ ಪಾಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಭಾರತಿ ಕಡ್ಕೋಳ್. ಇವತ್ತೇ ಡಿಗ್ರಿ ಕಾಲೇಜ್ ಕಾಲ್ ಫಾರ್ಮ್ ಆದ್ರೆ ಇವರು 4 ಮಂದಿ ಎಲಿಜಿಬಲ್. ಮುಂದಿನ ತಿಂಗಳ 1 ಲಕ್ಷ ರೂಪಾಯಿ ಸಂಬಳ ಎಣಿಸಕ್ಕೆ ರೆಡಿ. ಕಾಲ್ ಫಾರ್ಮ್ ಆದ್ರೆ ಅಲ್ಲಿಗೆ ಎಲಿಜಿಬಲ್ ಆಗಿದ್ದಾರೆ. ಹಾಗಾಗಿ ಅಂತ ವಿದ್ಯಾರ್ಥಿಗಳಿಗೆ ಮಾನ್ಯ ಪ್ರಾಂಶುಪಾಲರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರ ಜೀವನ ಉತ್ತರೋತ್ತರವಾಗಿ ಉಜ್ವಲಗೊಳ್ಳಲಿ, ಅಂದುಕೊಂಡಂತ ಆಶಯಗಳು ಅರಳಲಿ, ಆದಷ್ಟು ಬೇಗ ಡಿಗ್ರಿ ಕಾಲೇಜ್ ಕಾಲ್ ಫಾರ್ಮ್ ಆಗಲಿ. ಆ ಮೂಲಕ ನಮ್ಮ 4 ಜನ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜು ಪ್ರಾಧ್ಯಾಪಕರಾಗಿ ಮತ್ತೆ ನಮ್ಮ ಜೊತೆ ಬರಲಿ ಅಂತ ಆಶಿಸ್ತೀವಿ. ಆದ್ಮೇಲೆ ಮಹಾವಿದ್ಯಾಲಯ ವರ್ಷದಿಂದ ವರ್ಷಕ್ಕೆ ತನ್ನ ಸಾಧನೆ ಹೆಜ್ಜೆಗಳು ನೀಡುತ್ತಾ ಮುಂದೆ ಸಾಗ್ತಾ ಇದೆ. ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸ್ಟ್ರೆಂತ್ ಇರತಕ್ಕಂಥ ಸ್ಟೂಡೆಂಟ್ ಸ್ಟ್ರೆಂತ್ ಮತ್ತು ಒಳಗಡೆ ಇರತಕ್ಕಂಥ ಶೈಕ್ಷಣಿಕ ಸ್ಟ್ರೆಂತ್ ಎರಡೂ ಬೇಕು. ಕೆಲವೊಂದು ಕಾಲೇಜುಗಳಲ್ಲಿ ಸ್ಟ್ರೆಂತ್ ಇರುತ್ತೆ, ಒಳ ಸ್ಟ್ರೆಂತ್ ಇರೋದಿಲ್ಲ, ಸಂಖ್ಯೆ ಇರುತ್ತೆ, ಸತ್ವ ಇರೋದಿಲ್ಲ. ಸತ್ವ ಮತ್ತು ಸಂಖ್ಯೆ ಎರಡನ್ನೂ ಹೊಂದಿರತಕ್ಕಂಥ ಕರ್ನಾಟಕದ ಕೆಲವು ಕಾಲೇಜುಗಳಲ್ಲಿ ನಮ್ಮ ಮಹಾವಿದ್ಯಾಲಯ ಒಂದು. ಹಾಗಾಗಿ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಮಹಾರಾಣಿ ಕಾಲೇಜ್ ಅಂತ ಕರೆದ್ರು ನಮ್ಮ ಮಹಾವಿದ್ಯಾಲಯ ತಪ್ಪಿಲ್ಲ ಅಂತ ಹೇಳ್ತೀನಿ. ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಮೈಸೂರಲ್ಲಿ ಮಹಾರಾಣಿ ಕಾಲೇಜ್ ಅಂತಿದೆ, ಅಂತ ಮಹಾರಾಣಿ ಕಾಲೇಜ್ ನಮ್ಮದು. ನೀವೆಲ್ಲರೂ ಮಹಾರಾಣಿಯರೇ, ಒಬ್ಬೊಬ್ಬರು ಮಹಾರಾಣಿಯರೇ. ನಿಮ್ಮ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡ್ತಾ ಇದ್ದೀರಿ. ಕೆಲವರು ರ್ಯಾಂಕ್ ಪಡೆದಿರ್ಬೋದು, ಕೆಲವರು ಗೋಲ್ಡ್ ಮೆಡಲ್ ಪಡೆದಿರ್ಬೋದು, ಇನ್ನು ಕೆಲವರು ನೃತ್ಯ, ಭಾಷಣ, ಹಾಸ್ಯ, ಹಾಡು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಒಂದನ್ನಾದರೂ ತಾವು ಪರಿಣಿತಿ ಪಡ್ಕೊಂಡಿದ್ದೀವಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರತಕ್ಕಂಥ ಬಂಗಾರದ ಪದಕವನ್ನು ಪಡೆದಂಥ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗ್ತಾ ಇದೆ. ಈ ಎಲ್ಲರಿಗೂ ಅಭಿನಂದನೆಗಳು, ತುಂಬ ಹೃದಯದ ಧನ್ಯವಾದಗಳು. You एक सारी है कि ना